ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡೆಯ. ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರದ ಸಿದ್ಧಗಂಗಾ ಮಠಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದಿನಿಂದ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು ತುಮಕೂರು ಜಿಲ್ಲೆಯಿಂದ ಅಧಿಕೃತವಾಗಿ ಪ್ರವಾಸ ಆರಂಭಿಸಿದ್ದಾರೆ. ಇಂದು ಕ್ಯಾತ್ಸಂದ್ರದಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ನಿಖಿಲ್ ಭೇಟಿ ನೀಡಿದ್ದು ಶಿವಕುಮಾರಸ್ವಾಮಿ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ನಂತರ ಸಿದ್ಧಗಂಗಾ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡ್ರು. ಒಂಚೂರು ಹಿಂದೆ ಹೋಗಿ ಅಮ್ಮ, ಒಂಚೂರು ಹಿಂದೆ ಹೋಗಿ. ಅಕ್ಷರಾಭ್ಯಾಸ ಹಾಗೂ ಅನ್ನದಾಸೋಹದ ಕಾರ್ಯಕ್ರಮಗಳ ಮೂಲಕ 10,000ಕ್ಕೂ ಹೆಚ್ಚು ಬಡ ಮಕ್ಕಳುಗಳಿಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪುಣ್ಯ ಸ್ಥಳ, ಪುಣ್ಯಕ್ಷೇತ್ರ ಹಿಂದಿನಿಂದನೂ ಕೂಡ ಬಹಳ ಇತಿಹಾಸವನ್ನು ಒಳ್ಳೆಂತಕ್ಕಂಥ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಮುಖಂಡರುಗಳು, JDMP ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣವರು, ನಮ್ಮ ತುಮಕೂರು ಗ್ರಾಮಾಂತರದ ಮತ್ತೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ಲಿಂಗಪ್ಪಣ್ಣ ಅವರು, ಚಿತ್ತೂರಿನ ಶಾಂತಿಕುಮಾರ್ ಅವರು, ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು ಹಾಗೂ ಸಾಕಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಸಿದ್ಧಗಂಗಾ ಮಠಕ್ಕೆ ಬುದ್ಧಿಯವ್ರನ್ನ ಒಂದು ಆಶೀರ್ವಾದವನ್ನು ಪಡ್ತಕ್ಕಂಥದಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೀವಿ. ಶಾಸಕ ಮಿತ್ರರು ಮೊನ್ನೆಯ ದಿನ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಆಯೋಜನೆ ಮಾಡಿದ್ದಂಥ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಅನಿರೀಕ್ಷಿತವಾದಂಥ ಒಂದು ಘಟನೆ ಸಂಭವಿಸಿದ್ರಿಂದ ವಿಮಾನದಲ್ಲಿ ದುರಂತ ಆಯಿತು. ಶುಕ್ರವಾರನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ, ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ. ಹಾಗಾಗಿ ಒಂದು 2 ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿಕೆಯನ್ನು ಮಾಡಿದ್ವಿ. ಅಂತಿಮವಾಗಿ ಭಾನುವಾರ ನಿನ್ನೆ ದಿನ ಕಾರ್ಯಕ್ರಮ ನಡೆಯಿತು. ಹಾಗಾಗಿ ನಿಮಗೆ ಗೊತ್ತಿದೆ, ಶನಿವಾರ ಭಾನುವಾರ ಅಂದರೆ ಅದರಲ್ಲೂ ವಿಶೇಷವಾಗಿ ಶಾಸಕ ಮಿತ್ರರಿಗೆ ನಿರಂತರವಾಗಿ ಅವರ ತಾಲೂಕಿನಲ್ಲಿ ಮದುವೆಗಳು, ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ. ಹಾಗಾಗಿ ಶನಿವಾರ ದಿನ ಬಹುತೇಕ ಶಾಸಕ ಮಿತ್ರರು ಬಂದಿದ್ದರು, ಉಪಸ್ಥಿತರಿದ್ದರು. ಸನ್ಮಾನ್ಯ ಕುಮಾರಣ್ಣ ಅವರ ಆ ಒಂದು ಸಭೆಯಲ್ಲಿ, ಪಕ್ಷದ ಚೌಕಟ್ಟಿನಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಯಾರ್ಯಾರು ಭಾಗಿಯಾಗಿ ಆಗಿರಲಿಲ್ಲ ಅವರು ನಮ್ಮ ಜೊತೆ ಚರ್ಚೆ ಮಾಡಿದ್ರು. ತುರುವೇಕೆರೆ ತಾಲೂಕಿನ ಮಾಚೇನಹಳ್ಳಿ ವಾಸಿ ಮಂಜುಳಾ ಎಂಬ ಮಹಿಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಟಕರ ವಿರುದ್ಧ ಜಾತಿ ನಿಂದನೆ ದೂರು ದಾಖಲಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಕುಂದೂರು ಮುರಳಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಧರ್ಮಸ್ಥಳ ಸಂಘದವರು ಈ ರೀತಿ ದೌರ್ಜನ್ಯ ಮಾಡಿ ಸಾಲ ವಸೂಲಾತಿ ಮಾಡಿರುವುದು ಖಂಡನೀಯ. ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಸಹಿಸುವುದಿಲ್ಲ. ಈಗಾಗಲೇ ಮೈಕ್ರೋ ಫೈನಾನ್ಸ್ ವಿರುದ್ಧ ನಮ್ಮ ಸಂಘಟನೆಯಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಹೋರಾಟ ಮಾಡಿ, ಅದೇ ಹೋರಾಟದ ಫಲ ಈಗಾಗಲೇ ಸರ್ಕಾರ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಿ ಮತ್ತು RBI ನೀತಿ ನಿಯಮಗಳನ್ನ ಪಾಲಿಸಬೇಕು, ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ಸಹ ಕೊಟ್ಟಿದೆ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಾದ ಸಂಘದವರು ಸುಮ್ಮನೆ ಸಾಲ ವಸೂಲಿಯನ್ನ ದೌರ್ಜನ್ಯದಿಂದ ಜಾತಿ ನಿಂದನೆಯನ್ನ ಮಾಡುತ್ತಾ ಸಾಲ ವಸೂಲಾತಿ ಮಾಡಲು ಮುಂದಾಗಿದೆ. ಜೊತೆಗೆ ಗೂಂಡಾವರ್ತನೆ ಮಾಡುತ್ತಿದೆ. ಇಂತಹವರ ವಿರುದ್ಧ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿ ಗಡೀಪಾರು ಮಾಡಬೇಕು, ಇಲ್ಲದಿದ್ದರೆ ಅತಿ ಶೀಘ್ರದಲ್ಲಿ
ಇವರ ವಿರುದ್ಧ ದೊಡ್ಡ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮಾಚೇನಹಳ್ಳಿ ವಾಸಿ ಮಂಜುಳಾ ಎಂಬ ಮಹಿಳೆ ಮಾತನಾಡಿ, ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದಲ್ಲಿ ಸತತ 8 ವರ್ಷಗಳಿಂದಲೂ ಸಾಲ ಪಡೆದು ಇಲ್ಲಿಯವರೆಗೆ ಯಾವ ಕಂತನ್ನು ಸಹ ತಪ್ಪದೆ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುತ್ತಾ ಬಂದಿದ್ದು, ಕೇವಲ 2 ರಿಂದ 3 ಕಂತನ್ನ ಕಟ್ಟಿಲ್ಲ. ಏಕೆಂದರೆ ಸಂಘದ ಹಣಕಾಸು ವ್ಯವಹಾರದಲ್ಲಿ ಅನುಮಾನ ಬಂದು ಸಂಘದಿಂದ ಮಾಡುವಂತಹ LIC ಬಾಂಡ್ ಬಗ್ಗೆ ಮತ್ತು SKDRDP ಸಾಲ ನೀಡಿರುವುದು ಕೆಲವು ಮಾಹಿತಿಯನ್ನ ಯೋಜನಾಧಿಕಾರಿ ಮತ್ತು ಸೇವಾ ಪ್ರತಿನಿಧಿ ಅವರಿಗೆ ಕೇಳಲಾಗಿ ಅವರು ಸಮಯಕ್ಕೆ ಸರಿಯಾಗಿ ಯಾವುದೇ ಮಾಹಿತಿಯನ್ನು ನೀಡದೇ ಇರುವ ಕಾರಣ ಕಳೆದ 2-3 ಕಂತುಗಳನ್ನ ಕಟ್ಟದೆ ಸುಮ್ಮನಾಗಿದ್ದು, ನಂತರ ಗುಂಪಿನಲ್ಲಿದ್ದ ಸಂಘದ ಸದಸ್ಯರು ನಮ್ಮ ಮನೆ ಹತ್ತಿರ ಬಂದು ನಿನ್ನಿಂದ ನನಗೆ ಸಾಲ ಸಿಗುತ್ತಿಲ್ಲ, ನೀವು ಹಣವನ್ನ ಕಟ್ಟಬೇಕು ಎಂದು ಸ್ವಲ್ಪ ಗರಂ ಆಗಿ ಮಾತನಾಡಿದ್ದಾರೆ. ಸ್ಥಳಕ್ಕೆ ಹಣ ಕಟ್ಟಿಸಿಕೊಳ್ಳಲು ಬರುತ್ತಿದ್ದ SKDRDP ಸಂಘಟಕರು ಮತ್ತು ಇನ್ನೂ ಕೆಲವರು ನನ್ನನ್ನು ನನ್ನ ಜಾತಿಯ ಕುರಿತು ಬೈದಿದ್ದಾರೆ ಎಂದು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕರಾದ ಕುಂದೂರು ಮುರಳಿ, ತಾಲೂಕು ಸಂಚಾಲಕ ಕೃಷ್ಣ ಮಾದಿಗ ಹಾಗೂ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ 4-5 ಜನಗಳ ಮೇಲೆ ದಂಡಿನ ಶಿಬಿರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ಮಾದಿಗ, ರಾಮಣ್ಣ ಡೊಂಕಿಹಳ್ಳಿ, ಪುಟ್ಟರಾಜು ಬೀಗೇನಹಳ್ಳಿ, ರಂಗಸ್ವಾಮಿ ತೋವಿನಕೆರೆ, ರಮೇಶ್ ಯರಕಟ್ಟೆ, ಮೋಹನ್ ಕುಮಾರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ನಮ್ಮ ತಾಲೂಕು ಸಂಚಾಲಕರಾದ ಕೃಷ್ಣ ಅವರು ದಂಡೀಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾತಿ ಮಾಡೋಕ್ಕೆ ಕೊಡ್ತಾರೆ. 1 ವಾರಗಳು ಕಳೆಯುತ್ತೆ, ಆದರೂ ಸಹ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ನಿನ್ನೆ ಇದನ್ನು ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಸಮಿತಿಗಳು ಇದನ್ನು ಸ್ವಲ್ಪ ಉಗ್ರವಾಗಿ ನಾವು ಏನಾಗಿದೆ ಅನ್ನೋದು ತಿಳ್ಕೊಬೇಕು ಅಂತೇಳಿ ದಂಡೀಶ್ವರ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಧರ್ಮಸ್ಥಳ ಸಂಘದ ಎಲ್ಲ ರೌಡಿ ಪಟಾಲಂಗಳು ದಂಡೀಶ್ವರ ಸ್ಟೇಷನ್ನ ಮುತ್ತಿಗೆ ಬರ್ತಾರೆ. ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಸಹ ಗುಂಡಾವರ್ತನೆನ ಸಂತ್ರಸ್ತೆ ಮೇಲೆ ಆರೋಪ ಮಾಡ್ತಾರೆ, ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೂ ಸಹ ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಹೋರಾಟ ಸಂಗಾತಿಗಳು ಜೊತೆಲಿದ್ದು ಆಕೆನ ರಕ್ಷಣೆ ಮಾಡ್ತೀವಿ. ನಾವು ಆ ಪ್ರಕರಣನ ಸಹ ದಾಖಲು ಮಾಡುತ್ತೆ. ಇಲಾಖೆ ನಾವು ಕೊಟ್ಟಂಥ ಕಂಪ್ಲೇಂಟ್ನ ಆಧರಿಸಿ ರಾತ್ರಿ ಸುಮಾರು 9:30 ಗಂಟೆಗೆ ಪ್ರಕರಣ ದಾಖಲಿಸುತ್ತೆ. ಅವ್ರ ಮೇಲೆ ಜಾತಿ ನಿಂದನೆ ಪ್ರಕರಣ, ಮಾನನಷ್ಟ ಮೊಕದ್ದಮೆ, ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣನ ದಾಖಲು ಮಾಡಿದ್ದಾರೆ. ಅಲ್ಲಿ ಮಾಚೇನಹಳ್ಳಿ ಗ್ರಾಮದಲ್ಲಿ ಹೆಂಗಾಗಿದೆ ಅಂದರೆ, ನಾವು ನಿನ್ನೆ ಸ್ಪಾಟ್ ವಿಸಿಟ್ ಹೋದ್ವಿ. ನಾವೆಲ್ಲ ಸಹ ಹೋರಾಟ ಸಂಗಾತಿಗಳೆಲ್ಲ ಜೊತೆಲಿ ಸುಮಾರು ನಾವು ಒಂದು 8 ರಿಂದ 10 ಜನ ಅವ್ರ ಮನೆ ಹತ್ರ ಇದ್ದೀವಿ. ನಾವು ಏನಾಗಿದೆ ವಾಸ್ತವ ತಿಳ್ಕೊಳ್ಳೋಣ ಅಂತೇಳಿ ಅಲ್ಲಿಯ ಒಂದಷ್ಟು ಈ ಸಂಘದ ಚೇಲಾಗಳು ಅವ್ರ ಮನೆನ ಎಲ್ಲ ಸುತ್ತುವರೆದು ವಾಚ್ ಮಾಡ್ತಾ ಇರ್ತಾರೆ. ಅಲ್ಲಿ ಆಕೆಗೆ ಬದುಕಂತ ಸ್ವಾತಂತ್ರ್ಯ ಸಹ ಇಲ್ಲ. ಇದೆಲ್ಲ ಇವತ್ತೇನಾದರೂ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಕರ್ನಾಟಕದಲ್ಲಿ ಸಂಘ ಸಮಿತಿ ಪ್ರಪ್ರಥಮವಾಗಿ ತೆಗೆದುಕೊಂಡಂಥ ಧರ್ಮಸ್ಥಳ ಸಂಘ ಮತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟದ 1,21,000 ಕಟ್ಟಿದ್ದೀವಿ. ವಾರ 95 ವಾರ ಸಾವಿರದ ನಿಮ್ಮ ಹೆಸರು ಹೇಳಿ. ಮಂಜುಳಾ ನಿಮ್ಮೂರು? ಸರ್, ಮಾಚೇನಹಳ್ಳಿ ಮಂಜುಳಾ ಅಂತ ಹೇಳಿ. ತಗೊಂಡಿರೋ ಸಾಲಕ್ಕೆ ನಾನು ಇಷ್ಟು ದಿನ ಕಟ್ಟಿರೋದಕ್ಕೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದೆ ಸರ್. ಮತ್ತೆ ನಾನು ಉಳಿತಾಯ ಕಟ್ತಾ ಇದ್ದೀನಿ, ನಮ್ಮ ಉಳಿತಾಯದ ಪಾಸ್ಬುಕ್ ಕೊಡಿ. ನೀವು ಯಾವ ಸಂಘದಿಂದ ಸಾಲ ತಗೊಂಡಿದ್ರಿ? ಧರ್ಮಸ್ಥಳ ಸಂಘ ಕಾಳಿಕಾಂಬ ಅಂತ ಹೇಳಿ ಅದರಲ್ಲಿ ಸಾಲ ತಗೊಂಡಿದ್ದೀನಿ ಸರ್. ಉಳಿತಾಯ ಪಾಸ್ಬುಕ್ ಕೊಡಿ ಅಂತ ಕೇಳ್ತಿದ್ದೀನಿ, ಕೊಡ್ತಾ ಇಲ್ಲ. ಮತ್ತೆ ನಾನು ಇಷ್ಟು ದಿನ ಕಟ್ಟಿದ್ದು ಸಾಲದ ಸ್ಟೇಟ್ಮೆಂಟ್ ಕೊಡಿ, ನಾನು ಎಷ್ಟು ಕಟ್ಟಿದ್ದೀನಿ ಏನು ನೋಡ್ಬೇಕು, ನಾನು ಮಿಕ್ಕಿದಿನ ಕ್ಲಿಯರ್ ಮಾಡ್ತೀನಿ ಅಂತ ಕೇಳಕ್ಕೆ ಹೋಗೋದಕ್ಕೆ ಆಯ್ತು ಕೊಡ್ತೀನಿ ಅಮ್ಮ ಬನ್ನಿ ಅಂತ ಹೇಳ್ಬಿಟ್ಟು ಯೋಜನಾಧಿಕಾರಿ ಕರ್ಕೊಂಡೋಗಿ ನಾನು ಬ್ಯಾಂಕ್ ಹತ್ರ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರು ಸರ್. ಆಮೇಲೆ ಮನೆ ಹತ್ರ ಬಂದ್ಬಿಟ್ಟು ನೀನು ಕಟ್ಟಕ್ಕಾಗಲ್ಲ ಅಂದರೆ ನೀನು ಯಾಕಮ್ಮ ತಗೊಂಡಿದ್ಯಾ, ಕಟ್ಟಕ್ಕಾಗಲ್ಲ ಅಂದರೆ ನೀವು ಯಾಕೆ ತಗೊಂಡ್ರಿ, ಹಂಗೆ ಹಿಂಗೆ ಅಂತ ಕೆಟ್ಟ ಮಾತರೆಲ್ಲ ಅವಾಚ್ಯ ಶಬ್ದರೆಲ್ಲ ಬೈದು. ಎಷ್ಟು ವಾರ ಕಟ್ಟಿರಲಿಲ್ಲ? ನಾನು 2 ವಾರ ಕಟ್ಟಿಲ್ಲ ಅಷ್ಟೇ ಸರ್. 4 ವಾರದಿಂದ ಹೇಳ್ತಿದ್ದೆ. ಒಂದು ವಾರ ಎಷ್ಟು ಕಟ್ಬೇಕು ನೀವು? 1,400 ಕಟ್ತೀನಿ ಸರ್. ಹಾಗಾಗಿ ಹೇಳಿ ನಾನು ಪಾಸ್ಬುಕ್ ತಂದುಕೊಡಿಲ್ವಲ್ಲ ಅಂತ ಹೇಳಿದಾಗ, ಈ ವಾರ ಕಟ್ಟಲ್ಲಮ್ಮ, ನನಗೆ ಸ್ಟೇಟ್ಮೆಂಟ್ ತರಬೇಕು, ನಾನು ಕಟ್ಟಲ್ಲ ಅಂತ ನಿಲ್ಲಿಸ್ತೀನಿ ಸರ್. ನಿಲ್ಲಿಸೋದಕ್ಕೆ ಅವ್ರು ಹೇಳಿದ್ರು, ನೀವು ಕಟ್ಟಕ್ಕಾಗಲ್ಲ ಅಂದಮೇಲೆ ಯಾಕಮ್ಮ ಸಾಲ ತಗೊಂತೀರಾ ಅಂತ ಕೇಳಿದ್ರು. ನಾವು ಕಟ್ಟಕ್ಕಾಗಲ್ಲ ಅಂತ ಎಲ್ಲೂ ಹೇಳ್ತಿಲ್ಲ ಸರ್, ನಾವು ಕಟ್ಕೊಡ್ತೀವಿ, ನಮ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದ್ದಕ್ಕೆ ಮತ್ತು SP ಅವ್ರು ಮಂಗಳಮ್ಮ ದೊಡ್ಡೇನಹಳ್ಳಿ ಅವ್ರು ಬಂದ್ಬಿಟ್ಟು ಹಾಗೆ ಹೀಗೆ ನೀವು ಕಟ್ಟಕ್ಕಾಗಲ್ಲ ಅಂದಮೇಲೆ ಎಲ್ಲ ಯಾಕೆ ತರ್ತೀರಾ, ನಿಮ್ಮ ಜಾತಿಯವರೆಲ್ಲ ಇರೋಂಥ ಇಷ್ಟೇ ಅಂತ ಹೇಳ್ಬಿಟ್ಟು ರೋಡಲ್ಲೆಲ್ಲ ನನಗೆ ತುಂಬ ಅವಮಾನ ಆಗೋಂಗೆ ನಡ್ಕೊಂಡ್ರು ಸರ್ ಅವರೆಲ್ಲರೂ. ಆಮೇಲೆ ಗುಂಪಲ್ಲಿ ನೀವು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರನೂ ಸಹ ಗುಂಪಲ್ಲಿ ಇರ್ತಾರಲ್ಲ ಅವ್ರ ದುಡ್ಡನ್ನ ನನಗೆ ಹಾಕಿಸ್ಬಿಟ್ಟು, ನಮ್ಮ ದುಡ್ಡು ಯಾಕೆ ನಿನಗೆ ಹಾಕಿಸ್ಕೊಂಡಿದ್ಯಾ, ನೀನು ಕಟ್ಟಕ್ಕಾಗಲ್ಲ ಅಂದಮೇಲೆ
ನೀನು ಹೇಳ್ಕ ನಮ್ಮ ದುಡ್ಡೆಲ್ಲ ಕಟ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ಸಂಘದನ್ನೆಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಮಾಡಿದ್ರು ಸರ್. ಮತ್ತು ಯೋಜನಾಧಿಕಾರಿಗಳು ಆಮೇಲೆ ಒಂದು ಮೇಲ್ವಿಚಾರಕರು ಅವರಂತೂ ಬಂದು ಮೊಬೈಲು ಫೋನ್ಪೇ ಅದು ಇದು ಅಂತ ಏನೇನೋ ಕಾರಣಗಳು ಕೊಟ್ಬಿಟ್ಟು ಇವೆಲ್ಲ ಡಿಲೀಟ್ ಆಗ್ತಾವಮ್ಮ, ನಾವು ಬರ್ಕೊಟ್ಟಿರೋ ಮಾಹಿತಿನೇ ಕರೆಕ್ಟು, ನೀವು ದುಡ್ಡು ಪ್ರಕಾರ ಕಟ್ಕೊಂಡು ಹೋಗ್ರಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ತೀರಾ ಹೀನಾಯವಾಗಿ ಬೈದ್ರು ಸರ್. ಅವೆಲ್ಲ ತುಂಬ ನೋವಾಗಿದೆ. ಎಲ್ಲಿ ಅಂದರೆ ಜಾತಿ ಹಿಡಿದ್ಬಿಟ್ಟು ನೀವು ನಾವು ದುಡ್ಡು ತಗೊಂಡಿದ್ದೀವಿ ಕಟ್ಟಿ ಅಂತ ಕೇಳಿದ್ವಿ ಸರ್. ಜಾತಿ ಹಿಡಿದ್ಬಿಟ್ಟು ಮಾತಾಡಿದ್ವಿ, ನನಗೆ ತುಂಬ ನೋವಾಗಿದೆ ಸರ್. ಅದರಲ್ಲೆಲ್ಲ ಅದು ಕೆಟ್ಟ ಮಾತು ನನಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಕೆಟ್ಟ ಮಾತಾಗಿ ಬೈದಿದ್ದಾರೆ ಸರ್. ಅನ್ನೋ ಮಟ್ಟಿಗೆ ಮಾತಾಡಿದ್ವಿ ಸರ್. ಅದನ್ನ SP ಮಂಗಮ್ಮ ಅವರು ಮತ್ತೆ ಲೀಲಾವತಿ ಅವರು ಪುಷ್ಪ ಅವರೆಲ್ಲರೂ ಮಾತಾಡಿದ್ದಾರೆ ಸರ್. ನೀವು ಕಟ್ಟಕ್ಕಾಗಿಲ್ಲ, ನೀನು ಯಾವಂತ ನೀವು ಏನು ಕೆಲಸ ಮಾಡೋದು? ಸರ್ ಕೂಲಿ ಮಾಡ್ತೀನಿ ಆ ರೀತಿಯಾಗಿ ಅದಕ್ಕೆ ಹೋಗಿ ಯೋಜನಾಧಿಕಾರಿಗಳ ಪಾತ್ರ ಏನಿದೆ ಅದರಲ್ಲಿ ಸರ್. ಅವರು ನೀವು ಕಟ್ಟಕ್ಕಾಗಲ್ಲ ಅಂದ್ಮೇಲೆ ಯಾಕಮ್ಮ ತಗೊಂಡೆ ನೀನು, ಅವರು ಬೈದ್ರು ಸರ್, ಸಾಕಷ್ಟು ಬೈದ್ರು. ನಿಮ್ಗೆ ಆಗಲ್ಲ ಅಂದ್ಮೇಲೆ ಯಾಕೆ ತಗೊಂಡ್ಕೊಡ್ಬೇಕು, ಮುಂಚೆ ರೂಲ್ಸ್ ಕೊಟ್ಟಿರಲಿಲ್ಲ. ಅವರೇ ಜಾತಿ ನಿಂದನೆ ಮಾಡೋದು ಅವ್ರು ಮಾತಾಡಿದ್ರು ಸರ್. ಅವ್ರು ಇವ್ರು ಎಲ್ಲಿರ್ತಾರೆ ಇವರೆಲ್ಲ ಅದೇ ಮೇಡಮ್ ಬನ್ನಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಮಾತಾಡಿದ್ರು ಸರ್. ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸರ್. ಮತ್ತು ಆಡಿಯೋದಲ್ಲೆಲ್ಲ ಮುಚ್ಕೊಂಡು ಕಟ್ಟಲೆ ಮನೆಯವ್ರನ್ನ ನಾನು ಮಣ್ಣಿಗೆ ಹೋಗಿದ್ದೆ ಸರ್. ಯಾವುದೋ ಒಂದು ಸಾವಾಗಿದ್ದು ಮಣ್ಣಿಗೆ ಹೋಗಿದ್ದು, ನೀವು ಸಾಲ ಕಟ್ಟ ಎಲ್ಲ ಕಾನ್ಫಿಡೆನ್ಸ್ಗೆ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ಇದ್ದಾರೆ, ಕಾನ್ಫಿಡೆನ್ಸ್ ಹಾಕಿ ಮಾತಾಡಿಸ್ತಿದ್ದಾರೆ ಸರ್. ನಮ್ಮ ಮನೆಯವ್ರು ಇಲ್ಲಮ್ಮ ನಾವು ಇಲ್ಲೆಲ್ಲ ಮಣ್ಣಿಗೆ ಹೋಗಿದ್ದೀವಿ, ಬಂದು ಕಟ್ತೀವಿ, ಅದೇನು ಮಾತಾಡೋಣ ಅಲ್ಲಿ ಬಂದಾಗ ಆಯ್ತು ನಮಗೆ ಲೆಕ್ಕ ತಂದು ಕೊಟ್ಟು ಕಟ್ತೀನಿ ಅಂದರೆ ಮುಚ್ಕೊಂಡು ಕಟ್ಟಲೆ ಅಂತೇಳಿ ಪುಷ್ಪ ಅವರು ಅಲ್ಲಿ ಅಂತಿದ್ದಾರೆ ಸರ್. ಅದು ವಿಡಿಯೋ ಇದೆ ಸರ್, ನನ್ನದು ಆಡಿಯೋ ಇದೆ, ಕಾನ್ಫಿಡೆನ್ಸಲ್ಲಿ ಇರೋದು ಆಡಿಯೋ ಇದೆ. ಮುಚ್ಕೊಂಡು ಕಟ್ಟಲೆ ತಗೋಬೇಕಾದ್ರೆ ಜ್ಞಾನ ಇರಲಿಲ್ವ, ನನಗೆ ಗೊತ್ತೈತೆ ಕಟ್ಟಿ ನಾನು ಹೆಂಗೆ ಕಟ್ಟಿಸ್ಬೇಕು ಗೊತ್ತೈತೆ. ಆ ಮಂಗಮ್ಮರು ಹೇಳ್ತಾರೆ ನಾನು ಇದೇ ಊರಲ್ಲಿ ಇದ್ದರೆ ನಾನು ಹೆಂಗೆ ಕಟ್ಟಿಸ್ಬೇಕು ಅಂತ ಗೊತ್ತೈತೆ, ನಿಮ್ಮ ಜೀವನಕ್ಕೂ ಓಡಾಡು ನೋಡ್ತೀನಿ ಅಂತೇಳಿ ಮಂಗಮ್ಮರು ಈ ಥರ ಮಾತಾಡಿದ್ರು ಸರ್. SP ಸೇವಾ ಪ್ರತಿನಿಧಿ ಅಂತ ಹೇಳಿ ಸರ್. ದೊಡ್ಡ ಬೆಳಿಗ್ಗಿಂದ ಸಂಜೆವರೆಗೂ ಸಹ ಇಲಾಖೆ ಮುಂದೆ ನಾವು ಕಾಯುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಇಲಾಖೆಗೆ ಇಲ್ಲಿ ಲೋಕಲ್ ಆಡಳಿತ ಇಲ್ಲ ಜಿಲ್ಲೆಗೆ ಸಂಪೂರ್ಣವಾಗಿ ಸೋತಿದೆ. ಇದಕ್ಕೆಲ್ಲ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವೈಫಲ್ಯನೇ ಕಾರಣ. ಏನು ಈ ಪ್ರಕರಣ ದಾಖಲಿಸಿದರೆ ಈ ಮೈಕ್ರೋ ಫೈನಾನ್ಸು ಮತ್ತು ಧರ್ಮಸ್ಥಳ ಸಂಘದ ಏಜೆಂಟ್ಗಳಿದ್ದಾರೆ, ಇವ್ರ ಮೇಲೆ ಗುಂಡಾ ಪ್ರಕರಣ ದಾಖಲಿಸಬೇಕು, ಇವ್ರನ್ನ ಈ ತಾಲೂಕಿನಿಂದ ಗಡಿಪಾರು ಮಾಡಬೇಕು. ಈ ಥರದ್ದು ಪ್ರಕರಣನ ಇಮಿಡಿಯೇಟಾಗಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಕೂಡಲೇ ಅವ್ರನ್ನ ಗುಂಡಾ ಕಾಯ್ದೆ ಅಡಿ ಬಂಧಿಸಿ ಪ್ರಕರಣ ದಾಖಲಿಸಿ ಅವ್ರನ್ನ ಈ ತಾಲೂಕಿನಿಂದ ಗಡಿಪಾರು ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ. ಅದೇ ರೀತಿ ಈ ಏನು ಆಗಿರ್ತಕ್ಕಂಥ ಈ ಘಟನೆನ ಖಂಡಿಸಿ ತಾಲೂಕು ದಸಂಸ ಅಂಬೇಡ್ಕರ್ ವಾದ ತುರುವೇಕೆರೆ ತಾಲೂಕು ಶಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 10 ದಿನದಲ್ಲಿ ಒಂದು ಹೋರಾಟನ ಸಹ ಕೈಗೆತ್ತಿಕೊಳ್ಳಲಿದೆ. ಅದು ತುರುವೇಕೆರೆ ನಗರದಲ್ಲಿ ಆ ಹೋರಾಟನ ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತು ಅದರ ಜೊತೆ ಈ ಸಂತ್ರಸ್ತೆ ಏನು ಮಂಜುಳಾ ಇದ್ದಾರೆ ಅವ್ರಿಗೆ ಇಲಾಖೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಕೊಡಬೇಕು, ಅವ್ರಿಗೆ ಒಂದು ಮೆನ್ ಕೊಡಬೇಕು ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಪ್ರಾಣ ಭಯ ಇದೆ. ರಾತ್ರಿ ಎಲ್ಲ ಅವ್ರ ಮನೆ ಸುತ್ತಮುತ್ತ ಹಲವಾರು ಅನಾಮಧೇಯ ವ್ಯಕ್ತಿಗಳು ಅವ್ರ ಮನೆ ವಾಚ್ ಮಾಡ್ತಾ ತಿರುಗಾಡ್ತಾ ಇದ್ದಾರೆ. ಅವರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಸುಮಾರು ಸರಿ ಫೋನ್ ಮಾಡಿದ್ದಾರೆ. ಹಾಗೂ ನಮ್ಮೆಲ್ಲ ಗೆಳೆಯರು ಸಹ ಸುಮಾರು 1-2 ಗಂಟೆವರೆಗೂ ಅವ್ರ ಮನೆ ಹತ್ರನೇ ಕೂತಿದ್ದಾರೆ. ಪಾಪ ಅವರು ಸಹ ಎಲ್ಲ ಕೆಲಸಗಳು ಬಿಟ್ಟು ಹೋಗಿ ರಾತ್ರಿ 2 ಗಂಟೆವರೆಗೂ ಅವ್ರ ಮನೆಗೆ ಕೂತ್ಕೊಂಡು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸದಲ್ಲೇ ಇದ್ದರೆ ಏನಾದರೂ ಈ ಹೆಣ್ಮಗಳಿಗೆ ಅವಘಡ ಆದಂಥ ಸಂದರ್ಭದಲ್ಲಿ ಇದಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತನೇ ನೇರ ಕಾರಣ ಆಗಿರ್ತದೆ. ನಾವು ಅವ್ರನ್ನೇ ನೇರ ಕಾರಣ ಇಟ್ಕೊಂಡು ನಾವು ಹೋರಾಟನ ರೂಪಿಸಬೇಕಾಗ್ತದೆ. ಈ ಕೂಡಲೇ ಇದಕ್ಕೆ ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಏನು ಈ ಗುಂಡಾಗಳು ಈ ಏಜೆಂಟ್ರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಅವ್ರನ್ನೆಲ್ಲ ಕರೆದು ಅಂಡರ್ಟೇಕ್ ತಗೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅದೊಂದು ಗೈಡೆನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅವ್ರ ಮೇಲೆ ಅಧಿಕ ಪ್ರಸಂಗತನ ಏನಾದ್ರು ತೋರಿಸಿ ಸಂತ್ರಸ್ತೆ ಮೇಲೆ ಇದರ ಮೇಲೆ ಮಾಡಿದ್ರೆ ಅದಕ್ಕೆಲ್ಲ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ಅವ್ರನ್ನ ಈ ತಾಲೂಕಿನಿಂದ ಏನು ಈ ಪ್ರಕರಣದಲ್ಲಿ ದಾಖಲಾಗಿದ್ದಾರೆ ಇವ್ರನ್ನ
ಗಡೀಪಾರು ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ, ಗುಂಡಾಕಾಯ್ದೆನಲ್ಲಿ ಗಡೀಪಾರು ಮಾಡಬೇಕು ಅಂತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ. ಹಾಗಾಗಿ ಎಷ್ಟು ಜನದ ಮೇಲೆ ಆಯಿತು ಸರ್ ಕೇಸ್? ಸರ್ 5 ಜನದ ಮೇಲೆ ಆಗಿದೆ ಸರ್. ತುಮಕೂರಿನ ಸೆಂಟ್ರಲ್ ಲೈಬ್ರರಿಯಲ್ಲಿ ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಮೆಂಟರ್ ಪ್ರೋಗ್ರಾಂ ಆಯೋಜಿಸಲಾಗಿದೆ ಎಂದು ವಿದ್ಯಾವಾಹಿನಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದರು. ತುಮಕೂರಿನ ಸೆಂಟ್ರಲ್ ಲೈಬ್ರರಿ ಸಭಾಂಗಣದಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು, ತುಮಕೂರಿನಲ್ಲಿ ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನೂತನ MBA ಕಾಲೇಜ್ಗೆ ಸರ್ಕಾರದಿಂದ ಸಮ್ಮತಿ ಸಿಕ್ಕಿದ್ದು, KSCT ಅಂಡರ್ ತುಮಕೂರು ವಿಶ್ವವಿದ್ಯಾಲಯದ ಅಡಿ 120 ಸೀಟ್ಗಳು ನೂತನ MBA ಕಾಲೇಜ್ ನಿರ್ಮಿಸಲಾಗುವುದು. ಇಂದು ಮೆಂಟರ್ ಪ್ರೋಗ್ರಾಂ ಆಯೋಜಿಸಿದ್ದು, ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳನ್ನ ಕರೆಸಿದ್ದೇವೆ. ಯುನಿಕ್ನೆಸ್ ಆಫ್ MBA ಮತ್ತು ಜಪಾನೀಸ್ ಲ್ಯಾಂಗ್ವೇಜ್ N2 N3 ಸರ್ಟಿಫಿಕೇಟ್ ಕೊಡುತ್ತೇವೆ. MBA ಮಾಡಿದ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುವುದು ಕಷ್ಟ. ಅದಕ್ಕಾಗಿ ನಾವು ಯುನಿಕ್ನೆಸ್ ಆಫ್ ಇಂಡಸ್ಟ್ರಿ ಹಾಗೂ ಜಪಾನೀಸ್ ಲ್ಯಾಂಗ್ವೇಜ್ N2 N3 ಸರ್ಟಿಫಿಕೇಟ್ ಇದ್ದಾಗ ಸುಲಭವಾಗಿ ಕೆಲಸ ಸಿಗುತ್ತದೆ ಎಂದರು. ಮಾತು ಮುಂದುವರಿಸಿದ ಅವರು, ಬೆಂಗಳೂರಿಗೆ ತುಮಕೂರು ಸೇರಿಕೊಂಡಾಗ ಕಾರ್ಪೊರೇಷನ್ ರೆವಿನ್ಯೂ ತುಮಕೂರಿಗೆ ಹರಿದು ಬರುತ್ತದೆ. ತುಮಕೂರು ಡೆವಲಪ್ ಆಗುತ್ತೆ. ಬೆಂಗಳೂರಿಗೆ ತುಮಕೂರು ಕನೆಕ್ಟ್ ಆದಾಗ ತುಮಕೂರು ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಇವತ್ತು ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ತುಮಕೂರು ಇಂದ ಒಂದು MBA ಕಾಲೇಜ್ ಮೆಂಟರ್ಸ್ ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದೀವಿ. ನಮಗೆ ಭಾಳ ಸಂತೋಷದ ವಿಷಯ ಏನು ಅಂದರೆ, ಇವತ್ತು ಬೆಳಗ್ಗೆನೇ ನಮ್ಮದು ಗೌರ್ಮೆಂಟ್ ಆರ್ಡರ್ ಸೈನ್ ಆಗಿದೆ. ಹೊಸ MBA ಕಾಲೇಜು ವಿತ್ AICTE ಅಪ್ರೂವ್ಡ್ ಅಂಡರ್ ಅಫಿಲಿಯೇಷನ್ ವಿತ್ ತುಮಕೂರು ಯೂನಿವರ್ಸಿಟಿ ವಿತ್ 120 ಸೀಟ್ಸ್. ಇವತ್ತು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳನ್ನ ನಾವು ಇವತ್ತು ಕರೆಸಿದ್ದೀವಿ. ಆ್ಯಂಡ್ ಯುನೀಕ್ನೆಸ್ ಆಫ್ ದಿಸ್ MBA ಪ್ರೋಗ್ರಾಮ್ ಇಸ್ ದಿಸ್ MBA ಇಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಪ್ಲಸ್ ಜಾಪನೀಸ್ ಲ್ಯಾಂಗ್ವೇಜ್ N2 N3 ಸರ್ಟಿಫಿಕೇಷನ್ಸ್ಗಳನ್ನ ನಾವು ಕೊಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಬರೀ ವಿತ್ ಓನ್ಲಿ ಎನ್ MBA ಸ್ಟೂಡೆಂಟ್ಸ್ ಕೆನಾಟ್ ಅಚೀವ್ ಇವತ್ತು ಜಾಬ್ ಸಿಗೋದು ಕಷ್ಟ ಇದೆ. MBA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ವಿತ್ ಜಾಪನೀಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಪ್ ಟು N2 N3 ಸರ್ಟಿಫಿಕೇಷನ್ ಇದ್ದಾಗ ಜಾಬ್ ಆಪರ್ಚುನಿಟೀಸ್ಗಳು ಯು ಹ್ಯಾವ್ ಎನ್ ಅಬಿಡೆಂಟ್. ದರ್ ಆರ್ ಜಾಬ್ಸ್ ವೇರ್ ಯು ಕ್ಯಾನ್ ಜಾಪಾನ್ ಕೂಡ ರಿಲ್ಯಾಕ್ಸೇಷನ್ ಮಾಡಿದೆ ವಿತ್ ಜಾಪನೀಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರೋರಿಗೆ, ಬಿಕಾಸ್ ಇಟ್ಸ್ ಎನ್ ಏಜಿಂಗ್ ಪಾಪ್ಯುಲೇಷನ್ ಇನ್ ಜಪಾನ್. ಸೊ ದೇ ಇನ್ವೈಟ್ ಇಂಡಿಯನ್ ಯಂಗ್ಸ್ಟರ್ಸ್ have done the MBA courses with N2 N3 certification, language proficiency ಏನಿದೆ ಜಪಾನೀಸ್ ಲ್ಯಾಂಗ್ವೇಜ್ದು, ಅದು ಒಂದು ಜಾಬ್ ಆಪರ್ಚುನಿಟಿ ಇದೆ. ಅದ್ರ ಜೊತೆಗೆ ವಿಶೇಷ ಏನು ಅಂದರೆ, ಜಾಪನೀಸ್ ಕಂಪ್ನಿಗಳು ತುಂಬ ಇಂಡಿಯಾಗೆ ಬರ್ತಾಯಿದೆ ಅನ್ನೋದಕ್ಕಿಂತ ಜಾಪನೀಸ್ ಕಂಪ್ನಿಗಳು ತುಮಕೂರಿಗೆ ಬರ್ತಾಯಿದೆ. ತುಮಕೂರು ಇಂಡಸ್ಟ್ರಿಯಲ್ ಟೌನಿಗೆ ಇಂಡಸ್ಟ್ರಿಯಲ್ ಜಾಪನೀಸ್ ಟೌನ್ಶಿಪ್ಪೇ ಇದೆ. ಸಿ ಒರಾಯನ್ ಮಾಲ್ ಎದುರುಗಡೆ ಹೋದರೆ ಕೆಸಾಕು ವರ್ಡ್ ಇಸ್ ಅ ಜಾಪನೀಸ್ ವರ್ಡ್. ಕೆಸಾಕು ಅಂದರೆ ಒಂದು ಏನು ಅಪಾರ್ಟ್ಮೆಂಟ್ಗಳಿದ್ದಾವೆ, ಕೆಸಾಕು ಅಂದರೆ ಮಾಸ್ಟರ್ ಪೀಸ್ ಅಂತ ಜಪಾನಲ್ಲಿ. ಸೊ ಅರೌಂಡ್ 10 to 20% ಆಫ್ ದ ರೆಸಿಡೆಂಟ್ಸ್ ಜಾಪನೀಸ್ ಸಿಟಿಸನ್ಸ್ ಇದ್ದಾರೆ. ಅಂದರೆ ದೇ ಹ್ಯಾವ್ ಇಂಡಸ್ಟ್ರೀಸ್ ನಿಯರ್ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಈ ಜಾಬ್ಸ್ಗಳನ್ನ, ಜಾಪನೀಸ್ ಕಂಪ್ನಿ ಜಾಬ್ಗಳನ್ನ ಯಾರೋ ಬೇರೆ ರಾಜ್ಯದವರು ಬೇರೆ ಊರಿನವ್ರು ತೊಗೊಳೋದಕ್ಕಿಂತ ತುಮಕೂರಿನ ಸ್ಟೂಡೆಂಟ್ಸ್ಗಳು ತೊಗೋಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರೈಯಿಂಗ್ ದಿಸ್ MBA AI ವಿತ್ ಜಾಪನೀಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಸೊ ದಟ್ ಅವರಿಗೆ ಜಾಬ್ ಸಿಗುವಂಥ ಒಂದು ಆಪರ್ಚುನಿಟಿ ಕೊಡಬೇಕು ಅಂತ. ಅದರ ನಿಟ್ಟಿನಲ್ಲಿ ಇವತ್ತು ಅರೌಂಡ್ 8 technocrats have come here and addressing the students on how we are going to start this MBA colleges and how it is unique, ಹೇಗೆ ಇದು ಸದರ್ನ್ ಇಂಡಿಯಾದಲ್ಲಿ ಯುನೀಕ್ ಕಾನ್ಸೆಪ್ಟ್ಸ್ಗಳನ್ನ ನಾವು ತೊಗೊಂಬರ್ತಾ ಇದ್ದೀವಿ, ಆ್ಯಂಡ್ ಹೌ ವಿ ಆರ್ ಗೋಯಿಂಗ್ ಟು ಸ್ಕಿಲ್ ದಮ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ದ ಜಾಬ್. ಈ ನಿಟ್ಟಿನಲ್ಲಿ ಇದೊಂದು ವರ್ಕ್ಶಾಪ್ ನಡೀತಾ ಇದೆ. ಸುಮಾರು 250-300 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಆರ್ ಆಸ್ಪೈರಿಂಗ್ ಟು ಬಿಕಮ್ ಅನ್ MBA ಗ್ರಾಜುಯೇಟ್ಸ್. ಇದರ ಪ್ಯಾನಲ್ ಡಿಸ್ಕಷನ್ ಫಸ್ಟ್ ಟೈಮ್ ಸರ್ ತುಮಕೂರಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲೇ ನಾವು MBA ವಿತ್ ದೀಸ್ ಸ್ಕಿಲ್ಸ್ AI ಆ್ಯಂಡ್ ಜಾಪನೀಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಆ್ಯಂಡ್ ದಿಸ್ ಇಸ್ ತುಮಕೂರಲ್ಲಿ ಮಾಡೋದು ಪ್ರಯುಕ್ತ, ಯಾಕಂದರೆ ಜಾಪನೀಸ್ ಟೌನ್ಶಿಪ್ ನಡೀತಾ ಇದೆ. ಲಾಟ್ ಆಫ್ ಜಾಪನೀಸ್ ಕಂಪ್ನೀಸ್ ವಿಲ್ ಕಮ್ ಟು ತುಮಕೂರು. ಆಲ್ರೆಡಿ ಜಾಪನೀಸ್ ಸಿಟಿಸನ್ಸ್ಗಳು ಬಂದಿದ್ದಾರೆ, ತುಮಕೂರಿನಲ್ಲಿ ಇಲ್ಲ. ಬ್ಯಾಂಗ್ಳೂರು ನೀವು ರಾಜಾಜಿನಗರ ಏನು ಒರಾಯನ್ ಮಾಲ್ ಎದುರುಗಡೆ ಅಪಾರ್ಟ್ಮೆಂಟ್ಗಳಲ್ಲಿದೆ, 10-15% ಜಾಪನೀಸ್ ಸಿಟಿಸನ್ಸ್ ಇದ್ದಾರೆ. ಅಂದರೆ ದೇ ವಾಂಟ್ ಟು ಕಮ್ ಇನ್, ಬಟ್ ದ ಪ್ರಾಬ್ಲಮ್ ಇಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಸೊ ಅವರ್ ಯೂತ್ ಏನಿದೆ, MBA ಸ್ಟೂಡೆಂಟ್ಸ್ ಏನಿದ್ದಾರೆ,
ಜಾಪನೀಸ್ ಸ್ಕಿಲ್ಸ್ಗಳನ್ನ, ಸ್ಪೋಕನ್ ಸ್ಕಿಲ್ಸ್ಗಳನ್ನ, ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ಅಟ್ಲೀಸ್ಟ್ ಟು ದನ್ ಎಕ್ಸ್ಟೆಂಟ್ ಆಫ್ N2 N3 ಸರ್ಟಿಫಿಕೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಜಾಪನೀಸ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿರೋ ಸರ್ಟಿಫಿಕೇಷನ್. ಆ ಸರ್ಟಿಫಿಕೇಷನ್ನ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಎನ್ಕರೇಜ್ ಮಾಡಬೇಕು ವಿದ್ಯಾರ್ಥಿ. ಇಸ್ ದ ಫಸ್ಟ್ ಟೈಮ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಓಕೆ ಸರ್. ಇನ್ನೂ ತುಮಕೂರನ್ನು ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋಂಥದ್ದು, ಗ್ರೇಟರ್ ಬೆಂಗಳೂರು ಇದು ಮಾಡೋದ್ರಿಂದಾಗಿ ಇಲ್ಲಿನ ಯುವಕರಿಗೆ ಉದ್ಯೋಗ ಸಿಗೋದಾಗಿರ್ಬೋದು, ಜಾಬ್ ಆಪರ್ಚುನಿಟಿ ಹೆಚ್ಚಾಗಿರ್ಬೋದು, ಅಥವಾ ಎಜುಕೇಷನ್ ಹೈ ಕ್ವಾಲಿಟಿ ಸಿಗ್ತಕ್ಕಂಥದ್ದಾಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಆಗುತ್ತೆ? ಇದು ಬೇಕಾ ಅನಿಸುತ್ತಾ ಅಥವಾ ಬೇಡ ಅನಿಸುತ್ತಾ? ಹೇಗೆ? 100% ತುಮಕೂರು ಡೆವಲಪ್ಮೆಂಟಿಗೆ ಇದು ಬೇಕು. ಯಾಕಂದರೆ ಬ್ಯಾಂಗ್ಳೂರ್ ಜೊತೆ ಜಾಯಿನ್ ಆದಾಗ ಕಾರ್ಪೊರೇಷನ್ ರೆವಿನ್ಯೂ ಅಂತ ಏನು ಹೇಳ್ತೀವಲ್ಲ, ಬ್ಯಾಂಗ್ಳೂರ್ ರೆವಿನ್ಯೂ ಇಸ್ ಕ್ವಾಟ್ ಹೈ. ಆ ರೆವಿನ್ಯೂ ತುಮಕೂರು ಕಡೆ ಹರಿಯುತ್ತೆ. ತುಮಕೂರು ಸಿಟಿ ಬ್ಯಾಂಗ್ಳೂರ್ ಆದಾಗ ಡೆವಲಪ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾರಾಯಣ ಮೂರ್ತಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯೂನಿಯನ್ ಟೆರಿಟರಿ ಮಾಡಿ. ಅಂದರೆ ಅದ್ರ ಕಾನ್ಸೆಪ್ಟ್ ಏನಿಲ್ಲ, ಅದು ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೆ ಆದಷ್ಟು ಆ ಸಿಟಿನಲ್ಲೇ ಸ್ಪೆಂಡ್ ಆದರೆ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತುಮಕೂರು ವಿಲ್ ಬಿ ಎ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಬ್ಯಾಂಗ್ಳೂರು ಸಿಟಿಗೆ ಕನೆಕ್ಟ್ ಆದರೆ ಬ್ಯಾಂಗ್ಳೂರಲ್ಲಿ ಏನು ಡೆವಲಪ್ಮೆಂಟ್ಸ್ಗಳಾಗ್ತದೆ ಅದನ್ನು ಹರಿಸ್ಲೇಬೇಕಾಗತ್ತೆ ತುಮಕೂರಿಗೂ ಕೂಡ. ಸೊ ತುಮಕೂರು ಸಿಟಿ ನಮಗೆ ಬೆಳೆಯುತ್ತೆ. ನಾವು ರೆಸಿಡೆನ್ಸ್ಗಳು ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮ ಮುಂದೆ ಬರೋ ಯಂಗರ್ ಜನ್ರೇಷನ್ ಏನಿದೆ, ನಾಳೆ ಜಾಬ್ ಮಾರ್ಕೆಟ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ, ಹಣ ಬೇಕು ಡೆವಲಪ್ ಮಾಡಲಿಕ್ಕೆ. ಹಣ ಬರಬೇಕು ಅಂದರೆ ಸಿಟಿಗೆ ಜಾಯಿನ್ ಆದಾಗ ಹಣ ಆಟೋಮೆಟಿಕ್ ಆಗಿ ಬರುತ್ತೆ. ತುಮಕೂರಿಗೆ ಅದರದ್ದೇ ಆದಂಥ ಅಸ್ತಿತ್ವ ಇದೆ. ಹೆಸರು ಬದಲಾವಣೆ ಮಾಡೋದು ಎಷ್ಟು ಸರಿ ಅನ್ನೋಂಥ ಮಾತು. ಕಲ್ಪತರು ನಾಡು, ನಮ್ಮದೇ ಆದ ಕಲ್ಚರ್ನ ರಿಟೈನ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟು. ಬೆಂಗಳೂರು ನಾರ್ತ್ ಆದ ತಕ್ಷಣ ತುಮಕೂರೇನು ನಶಿಸಿ ಹೋಗೋದಿಲ್ಲ. ಏನು ರಾಜಾಜಿನಗರ, ಬಸವೇಶ್ವರ ನಗರ ಆ ರೀತಿ ಇರುತ್ತೆ, ಆ ರೀತಿ ಒಂದು ಟೌನ್ಶಿಪ್ ಆಗುತ್ತೆ. ತುಮಕೂರು ಊರೇ ಹೆಸರೇ ಮರ್ತು ಬಿಡ್ತಾರೆ ಮುಂದಿನ ಜನಾಂಗ ಅನ್ನೋದು ಸುಳ್ಳು. ತುಮಕೂರು ಊರ ಹೆಸರು ಯಾವಾಗಲೂ ಇರುತ್ತೆ ಮುಂದೆನೂ ಕೂಡ. ಬೆಂಗಳೂರು ನಾರ್ತ್ ಆದರೂ ಕೂಡ ತುಮಕೂರು ಸಿಟಿ ಇದ್ದೇ ಇರುತ್ತೆ, ಹೆಸರು ಇದ್ದೇ ಇರುತ್ತೆ. ತುಮಕೂರದ ಅದರದ್ದು ಇತಿಹಾಸ ಇದೆ, ನಮ್ಮ ಹ್ಯಾಬಿಟ್ ಇದೆ, ನಮ್ಮ ಸಂಸ್ಕೃತಿ ಇದೆ, ಅದು ನಾವು ಮರೆಯೋದಿಲ್ಲ. ಇಟ್ ಮೈಟ್ ಬಿಕಮ್ ಎ ಟೌನ್ಶಿಪ್ ರೀತಿ ಆಗುತ್ತೆ. ಬಟ್ ಬ್ಯಾಂಗ್ಳೂರ್ ಜೊತೆ ಜಾಯಿನ್ ಆದಾಗ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಯೂತ್ ಏನಿದ್ದಾರೆ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡೋದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಅವ್ರ ಮಕ್ಕಳನ್ನು ನಾವು ನೋಡಬೇಕು. ನಾಳೆ ವಿತೌಟ್ ಫಂಡ್ಸ್, ವಿತೌಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಇಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಿಲ್ಲ. ಸಮಾಜ ಸೇವಕ ಬಾಲಾಜಿ ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಯುವಶಕ್ತಿ ಜನಪರ ವೇದಿಕೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿ ಮತ್ತು ಹೊರರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಸರಳ ಹಾಗೂ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗುಬ್ಬಿ ಪಟ್ಟಣದ ಸರ್ಕಾರಿ ಸಮುದಾಯ ಆಸ್ಪತ್ರೆಯ ಒಳ ಹಾಗೂ ಹೊರ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದ ಕಾಂಗ್ರೆಸ್ ಮುಖಂಡ ಜೆಸಿ ಶಿವಕುಮಾರ್ ಅವರು ಮಾತನಾಡಿ, ಬಾಲಾಜಿ ಕುಮಾರ್ ಕಳೆದ 20 ವರ್ಷದಿಂದ ಗುಬ್ಬಿ ತಾಲೂಕಿನಲ್ಲಿ ಸಮಾಜ ಸೇವಕ ಎಂದು ಗುರುತಿಸಿಕೊಂಡಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ವೈಶಿಷ್ಟ್ಯ ಹೊಂದಿ ತಾಲೂಕಿನ ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಕೋಟಿಗಟ್ಟಲೆ ಹಣ ನೀಡಿದ್ದಾರೆ ಎಂದರು. ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಸಹ ಸೈಯೆನಿಸಿಕೊಂಡು ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ಘಟಕ, ಸಮವಸ್ತ್ರ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವೆಚ್ಚ, ಆರೋಗ್ಯ ಶಿಬಿರಗಳು, ಬಡ ರೋಗಿಗಳ ಚಿಕಿತ್ಸಾ ವೆಚ್ಚ ಹೀಗೆ ಅನೇಕ ಸಹಾಯ ಮಾಡಿ ದಾನಿ ಎಂದು ಗುರುತಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಮಾಡದೆ ಸಾಮಾಜಿಕ ಸೇವೆಯಲ್ಲೇ ಸರಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಬಾಲಾಜಿ ಕುಮಾರಣ್ಣ ಅವರಿಗೆ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಸಿಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ರೇಣುಕಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್, ಉಮೇಶ್, ರಾಕೇಶ್, ವಸಂತಮ್ಮ, ಗಿರಿಜಮ್ಮ, ಮಂಜುಳಾ, ಸುಮಾರಾಣಿ, ಲಕ್ಕಣ್ಣ, ರಂಗಸ್ವಾಮಿ, ಕೃಷ್ಣಮೂರ್ತಿ, ಜನಪರ ಯುವಶಕ್ತಿ ವೇದಿಕೆಯ ಹಲವು ಸದಸ್ಯರು, ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಬಾಲಾಜಿ ಕುಮಾರಣ್ಣನವ್ರದ್ದು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗುಬ್ಬಿ ತಾಲೂಕು ಆಸ್ಪತ್ರೆಯಲ್ಲಿ, ಅಂದರೆ ನಮ್ಮ ಯುವ ಮುಖಂಡರಾದಂಥ ಜೆಸಿ ಶಿವಕುಮಾರಣ್ಣರವರ ನೇತೃತ್ವದಲ್ಲಿ ಬಾಲಾಜಿ ಕುಮಾರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಲು, ಹಣ್ಣು ಹಾಗೂ ಬ್ರೆಡ್ಡು ರೋಗಿಗಳಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ಯುವಶಕ್ತಿ ಜನಪರ ವೇದಿಕೆ ಇರಲಿ ಹಾಗೂ ಸಂಘ ಸಂಸ್ಥೆ ಆಗಲಿ, ಯುವ ಮುಖಂಡರಾಗಲಿ ಎಲ್ಲರೂ ಭಾಗವಹಿಸಿ ಬಾಲಾಜಿ ಕುಮಾರಣ್ಣನವರಿಗೆ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರೂ ಜೆಸಿ ಶಿವಕುಮಾರಣ್ಣವ್ರ ಪಕ್ಕ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ಬಾಲಾಜಿ ಕಲ್ಯಾಣ ಮಂಟಪ ಕಟ್ಟಿದ ಮಾಲೀಕರಾದಂಥ ಬಾಲಾಜಿ ಕುಮಾರಣ್ಣನವರು ನಮಗೆ ಗುಬ್ಬಿ ತಾಲೂಕಿಗೆ, ಅಂದರೆ ತಿರುಪತಿಯಿಂದ ತಿಮ್ಮಪ್ಪನ ಕರೆಸಿ ದರ್ಶನ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ದರ್ಶನ ಮಾಡಿಸಿ, ಹಾಗೂ ಆಮೇಲೆ ಸಂಘ ಸಂಸ್ಥೆಗಳಿಗೆ, ಆಮೇಲೆ ದೇವಸ್ಥಾನಗಳಿಗೆ, ಆಮೇಲೆ ಸಾಮೂಹಿಕ ವಿವಾಹ ಇರ್ಬೋದು, ಅವರು ಬಡವರಿಗೆ ಅಂತಂದರೆ ಹೆಚ್ಚಿನದಾಗಿ ನಮ್ಮ ಗುಬ್ಬಿ ತಾಲೂಕಿಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ. ಮನೆ ಇಲ್ಲದವ್ರಿಗೆ
ಶೀಟ್ ಕೊಡಿಸಿದ್ದಾರೆ, ಆ ಸಿಮೆಂಟ್ಗಳು ಕೊಡಿಸಿದ್ದಾರೆ. ಪ್ರತಿಯೊಂದೂ ಸಹ ಒಂದು ಗುಬ್ಬಿ ತಾಲೂಕಿಗೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬೆಂಗಳೂರಿಂದ ಬಂದು ಇಲ್ಲಿ ನಮಗೆ ಗುಬ್ಬಿ ತಾಲೂಕಲ್ಲಿ ಒಂದು ಚೌಟ್ರಿ ಕಟ್ಟಿ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಅಭಿಮಾನ ಇಟ್ಟು ನಮ್ಮನ್ನು ಯಾರೇ ಹೋದ್ರೂ ಸಹ ಅವ್ರ ಮನಸ್ಫೂರ್ತಿಯಾಗಿ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಹೆಚ್ಚಿನದಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು 50ನೇ ವರ್ಷದ್ದು ಹುಟ್ಟುದಬ್ಬ ಇತ್ತು ಅವ್ರದ್ದು. ಹಾಗಾಗಿ ಒಳರೋಗಿಗಳಿಗೆ ನಾವು ಇವತ್ತು ಹಾಲು, ಹಣ್ಣು ಹಾಗೂ ಬ್ರೆಡ್ಡು ಎಲ್ಲ ಕೊಡೋಂಥ ಮುಖಾಂತರ ಅವ್ರಿಗೆ ಬರ್ತಡೆಗೆ ಒಂದು ಇದನ್ನು ಆರಿಸಿ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಈ ಮೂಲಕ ಎಲ್ಲ ಒಳ್ಳೇದು ಮಾಡಿ ಮುಂದಕ್ಕೂ ಸಹ ಅವ್ರಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಇನ್ನೂ ಹೆಚ್ಚಿನ ಜನಸೇವೆ ಮಾಡೋಂಥ ಒಂದು ಶಕ್ತಿ ದೇವರು ಆ ತಿರುಪತಿ ತಿಮ್ಮಪ್ಪ ಕೊಡಲಿ ಅಂತ ಈ ಮೂಲಕ ನಾವು ನಮ್ಮ ಗುಬ್ಬಿ ತಾಲೂಕಿನ ಯುವ ಶಕ್ತಿ ವೇದಿಕೆಯಿಂದ ಹುಡುಗರು ಹಾಗೂ ಹೆಣ್ಮಕ್ಳು ಎಲ್ಲ ಸೇರಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಮುಂದುವರೆದಿದ್ದು ಇನ್ನು 2 ದಿನಗಳ ಕಾಲ ಕರಾವಳಿ ಹಾಗೂ ಉತ್ತರ ಒಳನಾಡಿನೆಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ವರ್ಷಧಾರೆ ಸುರಿಯುತ್ತದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ಶಿವಮೊಗ್ಗ, ಹಾವೇರಿ, ವಿಜಯನಗರ, ತುಮಕೂರು, ಬಳ್ಳಾರಿ, ಕೊಪ್ಪಳ, ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜೂನ್ 18ರಿಂದ ಮಳೆ ಇಳಿಮುಖವಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮಂಗಳೂರು, ಬೆಳ್ತಂಗಡಿ, ಮೂಡಬಿದಿರೆ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ. ಉಪ್ಪಿನಂಗಡಿ, ಮಾಣಿ, ಕ್ಯಾಸಲ್ ರಾಕ್, ಕದ್ರಿ, ಧರ್ಮಸ್ಥಳ, ಅಂಕೋಲಾ, ಸುಳ್ಯ, ಉಡುಪಿ, ಕಾರ್ಕಳ, ಪುತ್ತೂರು, ಆಗುಂಬೆ, ಗೇರೆಸೊಪ್ಪು, ಮುಲ್ಕಿ, ಕುಂದಾಪುರ, ಕೋಟ, ಕಾರವಾರ, ಹೊನ್ನಾವರ, ಶೃಂಗೇರಿ, ಕಳಸ, ಕೊಪ್ಪ, ನಾಪೋಕ್ಲಿ, ಸೋಮವಾರಪೇಟೆ, ಕುಮ್ಮಟ, ಬೆಳಗಾವಿ, ಖಾನಾಪುರ, ಕಿತ್ತೂರು, ಹಾರಂಗಿ, ಸಂಕೇಶ್ವರ, ಹುಕ್ಕೇರಿ, ವಿಜಯಪುರದಲ್ಲಿ ಭಾರೀ ಮಳೆ ದಾಖಲಾಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.